ಇದು ಏಟೋ ವರ್ಷದಿಂದ ನನ್ನ ಮತ್ತೆ ನಿನ್ನ ಮಧ್ಯೆ ನಡೀತಿರೋ ವ್ಯವಹಾರ. ಅದಕ್ಕೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಗುಂಡಮ್ಮನ ಒಳ ಕಳಿಸ್ಬಿಟ್ಟು ಬಂದೆ. ಟೈಮ್ ಹಾಕಳವ, ನಮ್ಮ ಅಣ್ಣಯ್ಯನ ಸಂದಾಗಿಟ್ಟಿರೋ. ಇವತ್ತಿನ ಲೆಕ್ಕ ಆಯ್ತು. ರಾಣಿ ಅಂದ್ಮೇಕೆ ಲೆಕ್ಕ ಪಕ್ಕ ತಾನೆ. ರಾಣಿ, ಏನೋ ಮಾಡ್ತಾ ಇದೀಯ ಇಲ್ಲಿ? ಪಾರು ಬಂದವಳೆ ಗಮನಿಸ್ಕೊಳ್ಳೋದಲ್ವಾ? ಆಮೇಲೆ ಟೇಲರ್ ಅಣ್ಣನ ಹತ್ರ ಹೋಗ್ಬೇಕು ಅಂತ ಬೇರೆ ಹೇಳ್ತಿದ್ರಿ. ಟೇಮ್ ಹಾಕಿಲ್ವಾ? ಅದು ಏನವ, ಮನೆ ಖರ್ಚು ಕಾಸು ಕಮ್ಮಿ ಆಗಿದ್ರೆ ನನ್ ತಾವನೇ ಕೇಳೋದಲ್ವಾ? ಅಯ್ಯೋ ಅದಕ್ಕಲ್ಲ ಅಣ್ಣ, ನಾನು ದ್ಯಾವ್ರ ತವ ಏನೋ ಬೇಡ್ಕತ್ತಿದ್ದೆ. ಓಹೋ ಹೋ ಹೋ ಹೋ, ದ್ಯಾವ್ರ ಹತ್ರ ಏನ್ ಬೇಡ್ಕೋತವ್ರೆ ನಮ್ ಫೈನಾನ್ಸ್ ಮಿನಿಸ್ಟ್ರು? ಅದು ನಂದು ಮತ್ತೆ ದ್ಯಾವ್ರ ಮಧ್ಯೆ ಇರೋ ಗುಟ್ಟು. ಗುಟ್ಟ ನಂಗೆ ಹೇಳಕ್ಕಿಲ್ವೇನವ? ನಮ್ಮನ್ ಕಾಯೋದ್ಯಾವ್ರು ನೀನು, ನಿನ್ನನ್ ಕಾಯೋದ್ಯಾವ್ರು ಇವ್ರು. ನಾನು ಹೇಳಕ್ಕಿಲ್ಲ, ನಾನು ಕೇಳ್ಕೊಂಡಿವ್ ಅಂತಾನೆ. ಅದು ಈಡೇರಿದ್ಮ್ಯಾಕೆ ನಿಂಗೆ ಗೊತ್ತಾಯ್ತದೆ. ಸರಿ ಅಣ್ಣ, ಪಾರುಗೆ ತಿಂಡಿ ಮಾಡ್ತಿದ್ದೀನಿ, ತಕೊಂಬರ್ತೀನಿ. ಮಕ್ಕಳವ, ಕಾಪಾಡು ತಾಯಿ, ಕಾಪಾಡು. ಮೈಗಳು ನನ್ನ ಮಗನೇ, ತಿನ್ನೋದು ತಿಂತಾ ಇದೀಯಾ? ಬೆನ್ ತೋರ್ಸ್ಕೊಂಡು ತಿಂತಾ ಇದೆಯಲ್ಲ ಲೇ, ಎದ್ರ ಬದ್ರ ಕೂತ್ಕೊಂಡು ತಿನ್ನು. ನೀನ್ ಈ ಕಡೆಗೆ ತಿರ್ಕೊಂಡ್ ತಿನ್ಲ ಮಗ. ಮುಖ ತೋರ್ಸೋದಕ್ಕೆ ಯೋಗ್ಯತೆ ಇಲ್ಲ, ಬೆನ್ ತೋರ್ಸ್ಕೊಂಡು ತಿಂತಾ ಇದ್ದಾನೆ. ಹೊರಗೆಲ್ಲೋ ಕಾಣಿಸ್ತಾನೆ ಇಲ್ವಲ್ಲ, ಎಲ್ಲೋದ ಇವನು? ಅಮ್ಮ, ಯಾರೋ ಬಂದವ್ರೆ ಅನ್ಸುತ್ತೆ. ಅವಾಗಿಂದ ಹಾರ ನಡೀತವ್ರೆ. ಬಂದವರಿಗೆ ಒಳಗ್ ಬರೋದು ಗೊತ್ತಾಯ್ತದೆ, ಬೇಕಾದ್ರೆ ಬರ್ತಾರೆ. ಬೀದಿಲ್ ಬರೋ ಶಬ್ದಕ್ಕೆಲ್ಲ ಹೊರಗಡೆ ಹೋಗಿ ನೋಡೋಕಾಯ್ತದ? ನೀನ್ ತಿನ್ನವ. ಪಿಂಕಿ ಬಂದವಳಲ್ಲ, ಇವಾಗ ಈ ಮಿಲ್ಟ್ರಿನ ದಾಟಿ ಹೆಂಗಪ್ಪ ಹೋಗೋದು? ಅಯ್ಯೋ, ತಿನ್ನಿನ ಬದಲು ಬೇರೆ ಯಾರಾದ್ರೂ ಬಂದ್ಬಿಟ್ರೆ? ಇನ್ನೊಂದು ಇಕ್ಕಿಸ್ಕೊಳ್ಳ. ಇಕ್ಕು ಇಕ್ಕು, ಚೆನ್ನಾಗಿ ಮೇಲಿ. ಅವ ನನಗ್ ಬೇಡ, ಇದ್ರ ಕಣ್ಣು ಹಾಕಿ ಹಾಕಿನೇ ಇತ್ತೀಚೆಗೆ ನಂಗೆ ಹೊಟ್ಟೆಗೆ ಏನು ಸೇರ್ತಾ ಇಲ್ಲ. ನಂಗೇನೋ ಬೇಡ, ನಾ ಹೋಯ್ತೀನಿ. ಅಲ್ಲಿ ಏನ್ ದುರಂಕಾರನೋ ನಿನ್ಗೆ? ತಿನ್ನೋದ್ ಬಿಟ್ಟು ಹೋಗೋಷ್ಟು. ಅಯ್ಯೋ, ನನ್ ಮಗ ತಿನ್ನೋದ್ ಬಿಟ್ಟು ಹೋಯ್ತಾ ಅವನೇ. ಇದನ್ನೆಲ್ಲ ನೋಡ್ಬೇಕಲ್ಲ, ನನ್ ಕರ್ಮ. ನಿನ್ನ ಕರ್ಮ ಅಲ್ಲ ಕಣೆ, ನಿಮ್ಮಿಬ್ರು ನಾಟಕನ ನಾವು ನೋಡ್ತಾ ಇದ್ದೀವಲ್ಲ, ನಮ್ಮ ಕರ್ಮ. ಕರೆಕ್ಟಾಗಿ ಹೇಳ್ದೆ ಅಪ್ಪ. ಕೇಳಿಸ್ಕ, ಚಿಕ್ಕ ಹುಡುಗಿ ಹೇಳ್ತಾ ಇದೆ. ಮಗನಿಗೋಸ್ಕರ ಉಪವಾಸ ಇರಬೇಡ, ಉಪವಾಸ ಇರೋ ಕಾಲ ಮುಂದಿದೆ, ತಿನ್ನು. ನಾವೀಗ ಮಂಜಿ ಮನೆಗೆ ಹೋಗಿ ಅವಳ ಹತ್ರ ಫೋನ್ ತಗೊಂಡು ಕಾಲ್ ಮಾಡಕ್ಕಾಗತ್ತಾ? ಹೆಲೋ ಟೀಚರ್, ನಮ್ಮ ಮನೇಲೂ ಫೋನ್ ಇದೆ, ಸ್ಮಾರ್ಟ್ ಫೋನು. ಮೆಲ್ಲಿಗೆ ಕಡೆ, ಅಣ್ಣ ಬಂದ್ಗಿಂದಾನು. ಏ ರಮ್ಯಾ, ನಂಬರ್ ಯಾರ್ದು ಅಂತ ಕೇಳಿದ್ರೆ ಏನ್ ಹೇಳೋದು? ಮಂಜಿದು ಇನ್ನೊಂದ್ ನಂಬರ್ ಅಂದ್ರೆ ಆಯ್ತು ಅಷ್ಟೇ. ಏಟತ್ರವಾ? ತಯಾರಾದ್ರ? ಒತ್ತಾಯ್ತೈತೆ. ಏಟ್ ಲಕ್ಷ್ಮ ಕಾಣ್ತಿದ್ದೀರವ್ವ. ಅಷ್ಟಲಕ್ಷ್ಮಿರಲ್ಲಿ 4 ಜನ ನಮ್ಮನೆಯಾಗೆ ಅವರೇ ಅನ್ಸ್ತೈತೆ. ಒಂಡುವಾಗ ದೃಷ್ಟಿ ಬೊಟ್ಟು ಇಟ್ಕೊಂಡು ಒಂಡ್ರಿ. ರಮ್ಯಾ, ಹೋಗು, ಇಟ್ಬೋ ಹೋಗು. ಅಮ್ಮ ಮಾಕಾಳಮ್ಮ, ಒಳ್ಳೆ ಇಕ್ಲದಾಗ ಸಿಕ್ಕಾಕೊಂಡಂಗೆ ಸಿಕ್ಕಾಕೊಂಡಿವ್ನಿ. ಅತ್ಲಾಗೆ ಮಾವ ಮದ್ವೆ ನಡ್ಸ್ಕೊಡು ಅಂತ ಮಾತು ತಗೊಂಡವ್ರೆ. ಇತ್ಲಾಗೆ ಪಾರು ಮದ್ವೆ ನಿಲ್ಸು ಅಂತವಳೆ. ಮದ್ವೆ ಗಂಡು ಸರಿ ಇಲ್ಲ. ನಾನ್ ಯಾವ ಕಡೆಗೆ ಹೋಗ್ಲಿ ಯಾವ ಕಡೆಗೆ ಬಿಡ್ಲಿ ಒಂದು ಗೊತ್ತಾಯ್ತಿಲ್ಲ.
ಎಲ್ಲ ಭಾರನೂ ನಿನ್ ಮ್ಯಾಕೆ ಹಾಕಿವ್ನಿ. ಕಾಪಾಡು ತಾಯಿ, ಕಾಪಾಡು. ಏನ್ರವ ಅದು? ಅದು ಸೈಕಲ್ ಬೆಲ್ಲು ಹೊಡೆದಿದ್ದಾನ. ಏ ಅದ್ ಸೈಕಲ್ ಬೆಲ್ ಅಲ್ಲ ಕಣ್ರವ, ಮೊಬೈಲಿಂದ ಶಬ್ದ ಬಂದಂಗಿತ್ತು. ಹೌದಾ? ಹಂಗನ್ಸ್ತಾ? ಏನೋ ಗೊತ್ತಿಲ್ಲಪ್ಪ, ನಮ್ಗೆಲ್ಲ ಹಂಗೆ ಕೇಳಿಸಿದ್ದು. ಹೌದಾ? ಇಲ್ಲ ಕಣ್ರವ, ಅದ್ ಮೊಬೈಲ್ ಸದ್ದಂಗೆ ಇತ್ತು. ಬಾರು ಏನಾರ ಮೊಬೈಲ್ ಬಿಟ್ಟೋದ್ಲಾ? ಬೇರೆ ಯಾರನ ಫೋನ್ ಬಿಟ್ಟೋದ್ರಾ? ಹೊಸಿ ನೋಡ್ರವ. ಅಯ್ಯೋ, ಈ ಕಸ್ಟಮರ್ ಕೇರ್ ಇವಾಗ್ಲೇ ಮೆಸೇಜ್ ಮಾಡ್ಬೇಕಾ? ಕೇಳಿಸ್ಕೊಂಡ್ರ ಮತ್ತ ಅದೇ ಸದ್ ಬಂತು. ಓ ಅದಾ, ನಾನೇ ಸುಮ್ನೆ ಬಾಯಲ್ಲಿ ಸದ್ ಮಾಡಿದಣ. ಕೇಳಿಸ್ಕೊ, ಟಿನ್ 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 ಟಿನ್. ಏ ಗುಂಡು ಸುಮ್ಕಿರವ, ಎಲ್ಲ ಅದನ್ನ ತಮಾಷೆ ಮಾಡ್ತಾಳೆ ಇವಳು. ಮೊಬೈಲು ಇಲ್ಲೇ ಎಲ್ಲೋ ಐತೆ. ಇಲ್ಲ ಅಣ್ಣ, ಅದ ಆಚೆ ಕಡೆ ಸದ್ದಿರ್ಬೇಕು. ನಮ್ಮನೇಲಿ ಎಲ್ಲಿ ಬರುತ್ತೆ ಫೋನು, ಅಲ್ವೇನ್ರ?